ಪೂಜೆ ಮಾಡಿ ನೀವು ಮಾಡಿ ಪೂಜೆ ಮಾಡೋದು ಮಾಡಿ ಅಲ್ಲಿ ಅಲ್ಲಿ ಯಾಕೆ ಒಂದು ನಿಮಿಷ ತೆಗಿಬೇಡಿ ಇವರೇ ಸೈಡ್ ನಿಂತ ವರ್ಷಕ್ಕೊಮ್ಮೆ ಏನು ಓಪನ್ ಅಲ್ಲ, ಅದು ಏನಾದ್ರು ಇದಕ್ಕೆ ಸೂತಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮಳೆಯಲ್ಲಿದ್ದಾರಲ್ಲ ಅವ್ರಿಗೆ ಅದು ಗೋಚರವಾಗತ್ತಂತ ಈ ಥರ ಆಗಿದೆ ಅಂತ. ಅವಾಗ ಬಂದಿಲ್ಲಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳೆ ಪೂಜೆ ಅಂತ ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕಲ್ಲತ್ತಿಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು 15 ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಬರೋದು. ಇದುವರೆಗೂ ಅಷ್ಟು ಕಿಲೋಮೀಟ್ರು ದೇವ್ರು ಹೊತ್ಕೊಂಡ್ಬರ್ತಾರೆ ಕಲ್ಲತ್ತಿಗಿರಿಗಿಂದ. ಆಮೇಲೆ ಅದನ್ನು ಅದ್ರದ್ದು ನೈವೇದ್ಯಕ್ಕಾಗಲಿ ಅದಕ್ಕೇನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡೀಲಿ ಎತ್ತಿನ ಗಾಡೀಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪಯೋಗಿಸಲ್ಲ, ಆ ಥರ ಉಪಯೋಗಿಸ್ಕೊಂಡು ಕೆಲವೊಂದು ಅದರದ ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕ್ಕೊಂಡು ಅದನ್ನ ವಿಶೇಷವಾಗಿ ತಗೊಂಬಂದು ಇಲ್ಲಿ ಭಾರಿ ನಡುಮಣಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ನಡಿಗೆಯಲ್ಲಿ ಹೋಗಿ ನಡಿಗೆಯಲ್ಲಿ ಬರೋದು. ಊರು ಕೆಲವೊಂದು ಒಳೆ ಪೂಜೆ ಮಾಡಿರೋ ಅಷ್ಟೇ ಪೂಜೆ ನಡುಮುಡಿ ಮೇಲೆ ಎಲ್ಲ ಉಪವಾಸ ಇದ್ದು ಹೊರಗಟ್ಲೆ ಎಲ್ಲ ಆಗಿ ವಿಶೇಷ ಮಾಡ್ತಾರೆ. ಆಮೇಲೆ ಇದಕ್ಕೆಲ್ಲ ಅರಿಕೆ ಮಾಡ್ಕೊಂಡ್ರೆ ಎಲ್ಲರೂ ಕೆಲಸಗಳಾಗಿರ್ತವೆ. ಎಲ್ಲ ಕೆಲಸ ಆಗಿರೋದ್ರಿಂದ ಭಾರಿ ಭಯ ಭಕ್ತಿಯಿಂದ ನಡ್ಕೊಂತಾರೆ. ಇದಕ್ಕೆ ಭಾರಿ ವಿಶೇಷ ನಡೆಯುತ್ತೆ. ಭಾರಿ ಹೊರಗಡೆಯಿಂದ ತುಂಬ ಜನ ಬರ್ತಾರೆ. ಕಾಯಿಂದು ಇದಕ್ಕೆ ಭಾರಿ ಪ್ರೇಮ. ಕಾಯಿಂದು ಲಕ್ಷಗಟ್ಟಲೆ ಕಾಯಿ ಹೊಡಿತಾರೆ. ಈಗ ಅರ್ಚನೆ ದರ್ಶನ ಯಾವಾಗಲೂ ಅದಕ್ಕೆ ಪೂಜಾರೇ ಇಲ್ಲ. ಇಡೀ ಯಾರು ಬರ್ತಾರೆ ಎಲ್ಲರೂ ಪೂಜಾರಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಪೂಜಾರೇ. ಯಾವುದು ಎನಿ ಟೈಮ್ 24 hours ಪೂಜೆ ಮಾಡ್ಬೋದು. ಯಾವಾಗಲೂ ಬೀಗ ಹಾಕಿದ್ರೆ ಬಾಗಿಲಿಗೆ ಒಂದು ವಿಗ್ರಹ ಹಾಕಿದ್ದಾರೆ, ಆ ವಿಗ್ರಹನೇ ಪೂಜೆ ಮಾಡೋದು. ಇನ್ನು ಅಪ್ಪನೆ ಕೇಳೋದು ವಿಗ್ರಹನೇ ಕೇಳೋದು. ಬಾಗಿಲಲ್ಲಿರೋದನ್ನ ಏನಾದ್ರು ಕಾಣಿಕೆ ಹಾಕಿದ್ರೆ ಬಾಗಿಲಲ್ಲಿ ಒಂದು ಉಂಡಿ ಮಾಡಿದರೆ ಬಾಗಿಲಲ್ಲೇ ಹಾಕ್ತಾರೆ. ಪ್ರತಿಯೊಂದು ಅಲ್ಲಿ ಬಾಗಿಲಲ್ಲೇ ನಡೆಯೋದ್ರಿಂದ ಇದಕ್ಕೆ ಯಾರೇ ಪೂಜಾರಿಲ್ಲ, ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು. ಎಲ್ಲರೂ ಯಾವಾಗ್ಲಾರು ಹೋಗ್ಲಿ 24 hours ಓಪನ್ ಇರುತ್ತೆ, ಪೂಜೆ ಮಾಡ್ಬೋದು. ಪೂಜೆ ಮಾಡ್ಬೋದು ಅಂದ್ರೆ ಒಳಗೆ ಪೂಜಾರಿ ಇರ್ತಾರೆ. ಅವಾಗ ಅವ್ರು ನಾವು ಪೂಜೆ ಸಾಮಗ್ರಿಗಳು ಕೊಟ್ಟರೆ ನಮಗೆ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ. ಒಳಗಡೆ ಏನಿಲ್ಲ ಸರ್, ಪೂಜೆ ಮಾಡಿರೋದ್ರಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಯಾವುದೇ ಥರದ್ದು ಏನಿರಲ್ಲ. ಪೂಜೆ ದೇವ್ರನ್ನ ಇಟ್ಬಿಟ್ಟು ಹೊರಗಡೆ ಎಲ್ಲ ಸೌದೆ ತಂದುಬಿಟ್ಟು ಅದಕ್ಕೆ ವಿಶೇಷವಾದ ಸೌದೆ ಎಲ್ಲ ತಂದು ಎಲ್ಲ ಫುಲ್ ಮಾಡಿ ಕೈ ಬಿಟ್ಟಿರ್ತಾರೆ. ಅದೇ ಸೌದೆಯಲ್ಲಿ ಇವತ್ತು ಹಿಂಗೆ ಓಪನ್ ಆದಾಗ ಅದರಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲ ಆ ಥರದ್ದೇನಿರಲ್ಲ ಸರ್, ಆ ಥರದ್ದೇನಿರಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. ಭಾರಿ ವಿಶೇಷ ನಡೆಯುತ್ತೆ. ಒಳಗಡೆ ಏನು ಸರ್, ದೇವರೊಂದು ಮಂಟಪ ಇದೆ, ಅಲ್ಲಿ ದೀಪ ಪೂಜೆ ಮಾಡೋದು ಎಷ್ಟು ಬಿಟ್ಟರೆ ಒಂದು ಪೆಟ್ಟಿಗೆ ಇದೆ, ಅದರಲ್ಲಿ ಇಟ್ಕೊಂಡು ಎಲ್ಲ ಸಾಮಗ್ರಿ ಸಾಲಿಗ್ರಾಮ ಅಂತ ಇವತ್ತು ಓಪನ್ ಮಾಡ್ತಾರೆ ಸರ್. ಈಗ ಓಪನ್ ಮಾಡ್ತಾರೆ. ಇವತ್ತೆಲ್ಲ ಸಾಯಂಕಾಲ ಪೂಜೆ ಆಗಿಬಿಟ್ಟು ನಾಳೆ ಎಲ್ಲ ಕ್ಲೋಸ್ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ಇನ್ನು ಮತ್ತೇನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ಬಂದು ಓಪನ್ ಮಾಡಿದ್ಬಿಟ್ರೆ ಮತ್ತೆ ಓಪನ್ ಮಾಡೋದಿಲ್ಲ.